ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಮೈಸೂರಿನಲ್ಲೂ ಕೂಡ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತೈಲ ಕಂಪನಿಗಳು ದರ ಏರಿಕೆ ಮಾಡಿದ್ರಿಂದ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗುವ ಆತಂಕ ಕಾಡ್ತಾ ಇದೆ. ಚಾಮುಂಡಿಪುರ ಸರ್ಕಲ್ನ HP ಪೆಟ್ರೋಲ್ ಬಂಕ್ನಲ್ಲಿ ನಮ್ಮ ಪ್ರತಿನಿಧಿ ಗ್ರಾಹಕರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ದೇಶಗಳಲ್ಲಿ ಯುದ್ಧದ ಎಫೆಕ್ಟ್ ಇಂದಾಗಿ ಭಾರತ ದೇಶದಲ್ಲಿ ತೈಲ ಬೆಲೆ ಹೆಚ್ಚಳ ಆಗ್ತಾ ಇರುವಂತದ್ದು ಕೆಲವು ದಿನಗಳ ಹಿಂದಷ್ಟೇ ತೈಲ ಬೆಲೆಯಲ್ಲಿ ಹೆಚ್ಚಳ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಗ್ರಾಹಕರಿಗೆ ಹೊಡೆತ ಬಿದ್ದಿತ್ತು. ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಯಿತು. ನಂತರವಾಗಿ ಇಂದು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ವಾರದಲ್ಲಿ ಎರಡನೇ ಬಾರಿ ಏರಿಕೆ ಆಗಿರುವಂತದ್ದು ಸಾಕಷ್ಟು ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂತದ್ದು. ಈಗ ನೋಡಬಹುದು, ಮೈಸೂರಿನಲ್ಲಿರುವಂತಹ ಸಾಕಷ್ಟು ಗ್ರಾಹಕರಿಗೆ ಪೆಟ್ರೋಲ್ ನ ಬಿಸಿ ತಟ್ಟಿರುವಂತದ್ದು. ಏನು ನಿನ್ನೆ ರಾತ್ರಿಯಿಂದಲೇ ಕೂಡ ಪೆಟ್ರೋಲ್ ನ ದರ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಹಕರು ಇಂದು ಮುಂಜಾನೆಯಿಂದಲೇ ಹೊಡೆತ ಬಿದ್ದಿರುವಂತದ್ದು. ಕೆಲವು ದಿನಗಳ 5 ದಿನಗಳ ಹಿಂದಷ್ಟೇ ಪೆಟ್ರೋಲ್ ದರ ಏರಿಕೆ ಆಗಿತ್ತು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿತ್ತು. ಇದರಿಂದಾಗಿ ಸಾಕಷ್ಟು ಗ್ರಾಹಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಪೆಟ್ರೋಲ್ ನ ಯಾವ ರೀತಿ ಹಾಕಿಸ್ಕೊಳ್ಬೇಕು, ಇಷ್ಟೊಂದು ದುಬಾರಿ ಆಗ್ತಿದೆ ಅಂತ ಹೇಳಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರು. ನಂತರವಾಗಿ ಇಂದು ಕೂಡ ಮುಂಜಾನೆಯಿಂದಲೇ ಕೂಡ ಪೆಟ್ರೋಲ್ ಬಂಕ್ಗಳಲ್ಲಿ 90 ಪೈಸೆ 94 ಪೈಸೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ಸಾಕಷ್ಟು ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂತದ್ದು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು ಕೂಡ ಬೆಲೆ ಹೆಚ್ಚಳ ಆಗುತ್ತೆ. ಇದರಿಂದಾಗಿ ಸಾಮಾನ್ಯ ಜನರಿಗೆ ಹೊಡೆತ ಬಿದ್ದಿರುವಂತದ್ದು. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ಗ್ರಾಹಕರಿಗೆ ಯಾವ ರೀತಿ ಹೊಡೆತ ಬೀಳುತ್ತೆ ಅಂತ? ಒಂದಲ್ಲ, ಡೀಸೆಲ್ ಪೆಟ್ರೋಲ್ ಅಂತಲ್ಲ, ಪ್ರತಿಯೊಂದು ಜಾಸ್ತಿ ಮಾಡ್ತಾರೆ. ಈ ಸರ್ಕಾರದವ್ರು ಯಾವ್ದೇ ಸರ್ಕಾರ ಬಂದ್ರು ಹಣೆ ಬರೀ ಅಷ್ಟೇನೆ. ಜನಗಳಿಗಂತೂ ತೊಂದರೆ ಕೊಡದೆ ಹೊರತು ಇವ್ರು ಉದ್ಯೋಗ ಬೇರೆ ಉದ್ಯೋಗ ಅಂತೂ ಅಲ್ಲ. ಈ ಕೆಲಸ ಮಾಡೋ ಬದ್ಲು ಇವರು ಈ ಎಲ್ಲಾ ಜನಗಳಿಗೆ ಏನ್ ಆಸ್ತಿ ಐತೆ, ಏನ್ ಗಾಡಿಗಳವೆ ಎಲ್ಲ ಪೂರ ಇವರೇ ವಹಿಸ್ಕೊಬಿಟ್ಟು ನಮ್ಮನ್ನ ಒಂಥರ ಮೊದ್ಲು ಜೀತಕ್ಕೆ ಅಂತ ಮಡಿಕತಿರಲ್ಲ, ಹಂಗೆ ಸರ್ಕಾರ ಮಡಿಕೊಬಿಟ್ರೆ ನಮ್ಮನ್ನ ಬಹಳ ಒಳ್ಳೇದು. ಬಹಳ ತೊಂದರೆ ಐತೈತೆ ಸರ್, ಎಲ್ಲರಿಗೂ ತೊಂದ್ರೆನೆ. ಯಾರಿಗೆ ಅನುಕೂಲ ಐತೈತೆ ಅವ್ರು ಮಾಡೋದು? ಯಾರಿಗಾರ ಒಬ್ಬರಿಗೆ ಅನುಕೂಲ ಇದೆಯಾ? ಎಲ್ಲರಿಗೂ ತೊಂದ್ರೆನೆ. ಬಡವರು ತಗೋ ಕಿತ್ಕೋತಾರೆ, ಸಾವುಕಾರ ತಗೋ ಕಿತ್ಕೋತಾರೆ. ಎರಡೇ ಬರೀ ಎಲ್ಲ 10 ಬಾರಿ ಜಾಸ್ತಿ ಆಯ್ತದೆ. ಇದೇನು ಹೊಸ್ತೇನಲ್ಲ ಇದು. ಒಂದ್ಸತಿ 2 ಸತಿ ಆದ್ರೆ ಪರವಾಗಿಲ್ಲ, ಆಯ್ತಾ ಇರ್ತದೆ. ಈಗ ಯಾವ್ದ್ರಲ್ಲಿ ಅನುಕೂಲ ಮಾಡ್ಕೊಡ್ತಾರೆ ಇವರು? ಓಟ್ ಹಾಕ್ಬಿಡೋದು, ನಾವ್ ಹೋಗೋದು, ಇವ್ರುಗಳಿಗೆ ನಾವು ಕಟ್ಟೋದು ಅಷ್ಟೇ ದುಡ್ಡು. ನಾವು ದುಡಿಯೋದು, ಇವ್ರಿಗೆ ಕಟ್ಟೋದು, ಇನ್ನೇನಿಲ್ಲ ಇದರಲ್ಲಿ. ಯಾವ್ದು ಅನುಕೂಲ? ಇದು ಗ್ರಾಹಕರ ಮಾತಾಗಿರುವಂತದ್ದು. ಈಗ ಮತ್ತೊಬ್ಬರಿಗೆ ನಮ್ ಜೊತೆಗಿದ್ದಾರೆ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ಗ್ರಾಹಕರಿಗೆ ಯಾವ ತರ ಹೊಡೆತ ಬೀಳುತ್ತೆ ಅಂತ? ಸರ್, ಇವತ್ತು 97 ಪೈಸೆ ಏನೋ ಜಾಸ್ತಿ ಮಾಡಿದ್ದಾರೆ. 106 ರೂಪಾಯಿ 65 ಪೈಸೆ ಆಗಿದೆ. ಬಡವರು ಮಧ್ಯಮ ವರ್ಗದವ್ರು ಏನ್ ಮಾಡೋದು ಅಂತ ಹೇಳೋದು. ಈಗ ಪ್ರತಾಪ್ ಸಿಂಹ ಹೇಳ್ತಾ ಇದ್ರು, ಬರೀ ರಿಂಗ್ ರೋಡ್ ಅಲ್ಲಿ ಬಂದು ಓಡಾಡ್ಕೊಂಡು ಈಗ AC ಕುಂತ್ಕೊಂಡು ಓಡಾಡ್ತಾ ಇದಾರೆ. ಬಂದು ಈ ತರ ಜನದ್ದು ಕಷ್ಟ ಸುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ನಿಗೆ ಮಧ್ಯಮ ವರ್ಗದವ್ರ ಕಷ್ಟ ಏನು ಅಂತ. ದೊಡ್ಡವ್ರದ್ದು ಏನು ಗೊತ್ತಾಗಲ್ಲ ಸರ್. ಈಗ 106 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕಿಸ್ಬೇಕು, ಇದು ಯಾವ ಹಣೆ ಬರ ಇದು? ಬಡವರಿಗೆ ಎಲ್ಲ ಪ್ರತಿಯೊಂದು ಸಮಸ್ಯೆ ಸರ್. ಅವ್ರಿಗೆ ಏನೇ ಆಗ್ಲಿ ನೋಡಿ, ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ. ಚಿನ್ನ ತಗೋಬೇಡಿ ಅಂತಾರೆ, ಚಿನ್ನದ ಬದಲು ಇದ್ರ ಮೇಲೆ ರೇಟ್ ಜಾಸ್ತಿ ಮಾಡ್ತಾ ಇದಾರೆ. ಏನು ಸರ್ಕಾರ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು? ಒಬ್ರಿಗೂ ಒಂದ್ ಬುದ್ಧಿ ಇಲ್ಲ. ಯಾಕೆಂದ್ರೆ ನೋಡಿ, ಮಕ್ಕಳುಗಳು ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತಾರೆ, ನೀಟ್ ಬಗ್ಗೆ ಚೆಲ್ಲಾಟ ಆಡ್ತಾರೆ, ಗ್ಯಾಸ್ ಬಗ್ಗೆ ಚೆಲ್ಲಾಟ, ಪ್ರತಿ ಸಾರ್ವಜನಿಕರ ಬಗ್ಗೆ ಚೆಲ್ಲಾಟ ಆಡ್ತಾ ಇದಾರೆ. ಇವ್ರಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದು ನಮ್ ಭಾವನೆ ಸರ್. ಇಷ್ಟು ಗ್ರಾಹಕರ ಮಾತಾಗಿರುವಂತದ್ದು. ಪ್ರತಿನಿತ್ಯ ಬಳಸುವಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆದ್ರೆ ಜೀವನ ಮಾನವ ನಡೆಸುವಂತಹ ಜೀವನದಲ್ಲಿ ಕೂಡ ಏರುಪೇರಾಗುತ್ತೆ ಅನ್ನೋದು ಗ್ರಾಹಕರ ಮಾತಾಗಿರುವಂತದ್ದು. ಸರ್, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ವಾರದಲ್ಲಿ 2ನೇ ಬಾರಿ ಹೆಚ್ಚಳ ಆಗಿರುವಂತದ್ದು. ಮೊದಲು ಗ್ಯಾಸ್ ಬೆಲೆ ಹೆಚ್ಚಾಗಿತ್ತು, ಈಗ ಮತ್ತೆ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು. ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ? ಸರ್, ಪದೇ ಕೇಂದ್ರ ಸರ್ಕಾರದವರು ಈ ತರ ಬೆಲೆನ ಗಗನಕ್ಕೇರಿಸ್ತಾ ಹೋದ್ರೆ ನಮ್ಮಂತ ಮಧ್ಯಮ ವರ್ಗದವ್ರು, ನಾವು ಕೂಲಿ ಮಾಡಂತ ಜನ ಸರ್, ನಾವೇನ್ ಮಾಡೋಣ ಸರ್? ಈಗ ನಾವು 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಇದಾದ್ಮೇಲೆ ತಿರ್ಗಾ ರೇಟ್ ಜಾಸ್ತಿ ಮಾಡ್ತಾರೆ. ಯಾಕೆಂತಂದ್ರೆ ಅವ್ರು ಮೊನ್ನೆ ಹೇಳಿದಾರೆ, ನೀವು ಪೆಟ್ರೋಲು ಡೀಸೆಲ್ ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿರೋ ಉದ್ದೇಶ ಇದಕ್ಕೆ. ನಾ ಮುಂದೆ ರೇಟ್ ಜಾಸ್ತಿ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಈ ತರ ಮಾಡ್ತಾ ಇದಾರೆ. ಅವರ ಚೀಲಗಳೆಲ್ಲ ಯಾವ್ಯಾವ್ದೋ ಸ್ಕೂಟರ್ ತಗೊಂಡು ಕರೆಂಟ್ ಬೈಕ್ ಎಲ್ಲ ತಗೊಂಡು ಓಡಾಡ್ತಾರೆ. ನಮ್ಗೆ ಅದು ಶಕ್ತಿ ಇಲ್ಲ. ಏನ್ ಮಾಡೋದು ಸರ್? ಈ ತರ ಎಲ್ಲ ಜೀವನ ತುಂಬಾ ಕಷ್ಟ ಆಗುತ್ತೆ ಸರ್. ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ಈಗ ನೀರಿನ ಬೆಲೆನೂ ಜಾಸ್ತಿ ಆಯ್ತು, ರೇಟು ಗಗನಕ್ಕೆ ಹೋಗ್ತಾ ಇದೆ. ಪೆಟ್ರೋಲ್ ಈಗ ನೋಡಿ ತಿರ್ಗಾ 4 ರೂಪಾಯಿ ಜಾಸ್ತಿ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಪಾಪ ನೋಡಿ, ಆಟೋ ಓಡಿಸೋರು ಕತೆ ಹೆಂಗೆ ನೀವೇ ಹೇಳಿ ಸರ್. ಇದು ಖಂಡನೀಯ. ನರೇಂದ್ರ ಮೋದಿ ಅವ್ರು ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಅವರು ಯಾಕೆಂತಂದ್ರೆ ಅವ್ರಿಗೆ ಸಂಸಾರ ಇಲ್ಲ. ಸಂಸಾರ ಗೊತ್ತಿದ್ರೆ ಗೊತ್ತಾಗೋದು. ಆತ ಒಬ್ಬಂಟಿ, ಏನಿಲ್ಲ, ಏಕಾಂಗಿ, ಅವ್ನ ಇಷ್ಟ ಬಂದಂಗ ಆಡ್ತಾ ಇದಾರೆ. ಇಷ್ಟು ಗ್ರಾಹಕರ ಮಾತಾಗಿರುವಂತದ್ದು. ಅಂದ್ರೆ ಕೆಲವು ದಿನಗಳ ಹಿಂದಷ್ಟೇ ತೈಲ ಬೆಲೆ ಹೆಚ್ಚಳ ಆಗಿತ್ತು, ಗ್ಯಾಸ್ ಮತ್ತೆ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗಿತ್ತು. ಈಗ ಮತ್ತೆ ಮುಂಜಾನೆಯಿಂದಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ಸಾಮಾನ್ಯ ಗ್ರಾಹಕರಿಗೆ, ಬಡವರಿಗೆ ಹೊಡೆತ ಬಿದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಹರಿ ಜೊತೆ ಪ್ರೇಮ್, ಮೈಸೂರು.